ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ. ನೋಡಿ ಇವನೇ ನರಸಿಂಹರಾಜು ಅಂತ. ನಾನು ಗುರುವಾರ ನಮ್ ತಂದೆ ತಾಯಿದು ಮದ್ವೆ ಇದೆ ಸರ್, ಬರ್ಬೇಕು ದಯವಿಟ್ಟು. ಇಲ್ಲೇ ಖಂಡಿತ ಬರ್ತೀನಿ ಸ್ವಾಮಿ. ಮನೆ ಕೊಟ್ಟಿದ್ರ ಪತ್ರಿಕೆ? ಮನೆಯಲ್ಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ, ಅವಾಗ್ಲೇ ಇರ್ಲಿಲ್ಲ, ನಿಮ್ ಮನೆ ಗೊತ್ತಾಗ್ಲಿಲ್ಲ. ತುಮಕೂರು ಇದೆ ಸ್ವಾಮಿ. ತುಮಕೂರು ಕೇಳ್ದೆ ಅಕ್ಕವ್ರಿಗೆ. ಅದಕ್ಕೆ ಖಂಡಿತ 25 ತಾರೀಕು ತಿರ್ಗಾ ಹೇಳಿಲ್ಲ ಪಳ್ಳಿಲ್ಲ ಅನ್ಕೊಂಬೇಡ್ರಿ. ಬರ್ತಿದೆ ಸ್ವಾಮಿ, ಬರ್ತಿದೆ. ನಮ್ ತಂದೆ ಏನೋ ಕೆಲಸ ಮಾಡ್ಕೊಂಡಿದ್ರಲ್ಲ ನಮ್ ತಂದೆ, ಅಲ್ಲೇ ನಮ್ ರಿಲೇಷನ್ ಅಲ್ಲೇ ನೋಡಿ ಮದ್ವೆ ಮಾಡ್ತಾ ಇದೀವಿ ಸರ್. ಏನ ಒಳ್ಳೇದ್ ಬಿಟ್ರೆ, ಟೈಮ್ ಬಂದಾಗ ಮಾಡ್ಲೇಬೇಕು. ಇವಾಗ ನಾವು ನಮ್ಮ ಮಕ್ಳಿಗೆ ಟೈಮ್ ಬರೋ ಹೊತ್ತಿಗೆ ಮಾಡ್ದು. ಕೊರೋನಾ ಏನು ಕೇಳಲಿಲ್ಲ. ಮಾಡ್ದು ಅದೇ ನಂದೇ. ನಾವ್ ಅದೇ ನಮ್ಮ ಅಪ್ಪಂಗ್ ವಯಸ್ಸು ಇನ್ನೇನ್ ಸರ್, ಎಲ್ಲಾ ಏಜ್ ಆಗ್ತಾ ಇತ್ತು. ಎಲ್ಲಾರು ಏನ್ ವಯಸ್ಸಾಯ್ತು, ಮದ್ವೆ ಮಾಡಲ್ಲ ಅಂತ ಇನ್ನೂ ಎಷ್ಟು ವರ್ಷ ಮಡಿಕೊಳ್ಳಿ ಸರ್ ನಾನು. ಒಂದ್ ಮೇಲೆ ಮದುವೆ ಇದು ಏನೋ ಕೂಡಿ ಬರ್ತೈತೆ ಅಂತ ಹೇಳ್ತಾರಲ್ಲ. ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ನಿಲ್ಲಲ್ಲ. ಅದು ಆಗಿ ಬರ್ತೈತೆ. ನಾವ್ ನೋಡಿ ಒಂದ್ ವರ್ಷದಾಗ ಎರಡು ಮಾಡಾಕ ಇನ್ನೊಂದ್ ತಿಂಗಳು ಹೇಳಿದ್ರೆ 2 ಮದುವೆ ಆಗ್ಬೋದು. ನಾವ್ ಮಾಡ್ಲೇಬಾರ್ದು ಅಂತ ಇತ್ತು, ಇನ್ನು ಚಿಕ್ಕ ವಯಸ್ಸು ಅಂತ. ಹಂಗ ಏನ್ ಮಾಡಕ್ಕಾಗುತ್ತೆ ಕೂಡಿ ಬಂದಾಗ. ಅದೇ ನಮ್ ತಂದೆಗೂ ಆಲೆ 25 ವರ್ಷ ಆಗಿತ್ತು. ಒಂದು ಏನ್ ಅಂದ್ರೆ ಅದು ಒಂದು ಇರ್ಲಿ ಇಲ್ದಲೆ ಇರ್ಲಿ ಆಗೋಗ್ತದೆ ಸ್ವಾಮಿ. ಇದು ಮದುವೆ ಮನೆ ಅಂದ್ರೆ ಕಷ್ಟ. ಅದಕ್ಕೆ ಸುಮ್ನೆ ನೋಡಿದ್ರು ಈ ಕಾಲದಾಗೆ ಮನೆ ಅವ್ರ ಕಡೆಗೆ ಕೊಟ್ಟರೆ ಅವರು ಬಾಳ್ವೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟು ಎಲ್ಲಾ ಚಿಕ್ಕ ವಯಸ್ಸು ಅಂತಿದ್ರು. ನಮ್ ಸಾರ್ ನಿಜ ನಂಬ್ತಿರೋ ಬಿಡ್ತಿರೋ, ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪಂಗೆ 24 ತುಂಬ 25 ಬೀಳುತ್ತೆ ಗೊತ್ತಾ? ನೀವ್ ನಂಬ್ತೀರಾ? ಇವಾಗ ನಾವೆಲ್ಲ ಇವಾಗ ನೋಡಿ 19 ವರ್ಷಕ್ಕೆ ಮದುವೆ ಆದ ನಾವು. ಅವಾಗ ನಮ್ಮ ಇದ್ರಾಗೆ ಏನ್ ಒಳ್ಳೆ ವಯಸ್ಸು. ನೀವು ನಮ್ಮ ಅಪ್ಪನ್ ನೋಡಿದಿರಲ್ಲ ಬೆಳ್ಳಾವಿ ಸಂತೆಗೆಲ್ಲ. ಅದೇ ಬೆಳ್ಳಾವಿ ಸಂತೆಲ್ಲ ನಮ್ಮ ಅಪ್ಪನ ನೋಡಿದ್ರಲ್ಲ, ಸುಣ್ಣ ಮಾಡ್ತೈತಲ್ಲ ಸುಣ್ಣ. ಅದೇ ಇದು ಇದೆಂತ ಅರ್ವಿ ಕರೆಕ್ಟ್ ನೋಡ್ರಿ. ಬಿದ್ರಾರ ನೀವು? ಮರ್ಬಿಟ್ಟಿದ್ಯಣ್ಣ. ಇಲ್ಲ ಬಿದ್ರೆ ಅದೇ ಮಡಿಕೆ ಅದು ತುಂಬ್ಕೆ ಬರ್ತಾರಲ್ಲ ಸುಮ್ನೆ. ಅಲ್ಲ ನಮ್ಮ ಅಪ್ಪಗೆ 25 ವರ್ಷ ನಂಗೆ ಕಾಣ್ಸುತ್ತಾ? ನಮ್ಮ ಅಪ್ಪಗೆ 25 ವರ್ಷ ನಂಗೆ ಗೊತ್ತಾಗುತ್ತಾ ನೋಡ್ರಿ. ನಮ್ಮ ಅಪ್ಪಗೆ 25 ವರ್ಷ, ನನಗೆ 40. ಸುಣ್ಣ ಮಾಡ್ತಿದ್ದಲ್ಲ ಆತಂಗೆ ನಮ್ ಸುಣ್ಣ ಮಾರ್ತಾತ. ನಮ್ಮ ಅಪ್ಪಂಗೆ 25 ವರ್ಷ, ನನಗೆ 46 ವರ್ಷ. ಏನೋ ಒಂಚೂರು ವ್ಯತ್ಯಾಸ ಆಯ್ತಾ ಇಬ್ರಿಗೂನು? ಹಲೋ ಸಮಯ, ಯಾರೋ ನೀವು? ನಾಗರಾಜು. ಇದು ಸುಣ್ಣ ಮಾಡ್ತಿದ್ದಲ್ಲ ತಾತಂದ ಮದುವೆ ಈ ಗುರುವಾರ. ಅಯ್ಯೋ ನೀವು ಅವ್ರಿಗೆ ಏನಾಗಬೇಕು? ಮಗ ಅಲ್ವಾ ನಾನು ಸರ್, ದೊಡ್ಡ ಮಗ ನಾಗರಾಜ. ಮದುವೆ ಬಿಡೋಕರು ಅವ್ರಿಗೆ ಮದುವೆ ಮಾಡ್ತಾ ಇದ್ದೀಯ ನೀನು? ಯಾಕೆ ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ದಿನದಾಗ ಹುಚ್ಚಿಡಿತೈತೆ ಅಂತ ಜನ ಹೇಳೋದು. ನಮ್ಗೆ ನಾಗರಾಜ್ ಇವ್ರೆ, ನಿಮ್ಮ ನನಗಿನ್ನ ಹುಚ್ಚ ಹಿಡ್ದಿಲ್ಲ. ಅಲ್ಲ ಸರ್, ನಮ್ಮ ಅಮ್ಮ ಮೊದಲನೇ ಹೆಂಡತಿ ತೀರೋಗಿದ್ರಲ್ಲ. ಮೊದಲನೇ ತಾತ ಇದು ಗೂರ್ ಹತ್ಕೊಂಡ್ ತೊಳ್ಟೆ ಕೆಮ್ಮಿ ಆಚೆಗೆ ದುಗ್ಯಾಕಲ್ಲ, ಅದನ್ನ ಮದುವೆ ಮಾಡ್ತೀಯ? ಮಾಡ್ಕೊಳ್ಳಿ ಬಿಡಿ ಸರ್. ಅದು ಅಲ್ಲ ಅಜ್ಜಿ ಗೂರ್ ಹಚ್ಚಿ ಟಿಬಿ ಕಾಯಿಲೆ ನಾಯ್ ಕುಂತೈತೆ. ಅದು ನಾನು ಇದೇನಪ್ಪ ಅಂತ ಈಗ ಸುಣ್ಣ ಮಾರೋದು ಬೆಳ್ಳೆ ಅನ್ನೋತಿ ಗೊತ್ತಾದ ನನಗೆ. ಯಾವ್ದಾರ ಇವನು ಅಮ್ಮ ನನಗ್ ಮೊದ್ಲು ನನ್ ಬುದ್ಧಿ ಈಗ ತೊಳ್ಕೊಂಡ ಹೆಂಗೋಪ್ಪ ನಾನು ತಾಯಿನೇ. ಮಣ್ಣು ಮುಚ್ಚಿದ್ರು ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಈಗ ಏನ್ ಮಾಡೋದು? ಅಲ್ಲ ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ. ಇದು ನಿಮ್ಗ್ ಉಸಿರಾಯ್ತ ನೋಡ್ಕೊಳ್ರಿ. ನಿಮ್ಗ್ ಉಸಿರಾಯ್ತೇನ? ನೀನ್ ಯಾರ್? ನರಸಿಂಹಣ್ಣ ಅಲ್ಲ ನೀನ್? ಯಾವನ ಹಿಜಡ ನನ್ ಮಗ ನೀನು. ನರಸಿಂಹಣ್ಣ ಹಿಂಗೆಲ್ಲ ಮಾತಾಡಲ್ಲ. ನಮ್ ನರಸಿಂಹಣ್ಣ ಗೊತ್ತಾ? ನಾನ್ ನರಸಿಂಹಣ್ಣ ಅಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ನಮ್ ನರಸಿಂಹಣ್ಣ ಈ ತರ ಮಾತಾಡಲ್ಲ.
ನಮ್ ನರಸಿಂಹಣ್ಣ ದೇವ್ರಂತ ಮನ್ಸ ಅವನು. ನರಸಿಂಹಣ್ಣ ನಾನು BN ನರಸಿಂಹರಾಜು. BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಹೌದು ನೋಡಿ, ಯಾವ್ದಾರ ರಾಂಗ್ ನಂಬರಿಗೆ ಮಾಡಿದ್ರ. ನರಸಿಂಹಣ್ಣ ಬೇರೆ, ನರಸಿಂಹಣ್ಣ ಅಲ್ಲ. BN ನರಸಿಂಹರಾಜು ಬಳ್ಳಾಪುರ. ಲೇಟ್ ನರಸಿಯಪ್ಪ. ಲೇಟ್ ನರಸಿಯಪ್ಪ ಅವ್ರಿಗೆ ಮಾಡಿರೋದು. ತಿರ್ಗಾ ಮಣ್ ಮಾಡಿಕೊಂಡಿದ್ದೀವಿ, ಜಾಸ್ತಿ ಜನ ಸೇರಂಗಿಲ್ವಲ್ಲ. ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ ಅದನ್ನ. 3-4 ಸಲ ಮಣ್ಣು ಮಾಡ್ತಾರ. 3-4 ಸಲ ಅಲ್ಲ, ಮೊನ್ನೆ ಮಾಡಿದ 4 ತಿಂಗಳಿಂದೆ ಸರಿ. ನಮ್ಮ ಗರ್ಭಣ ಎಲ್ಲರೇ ನಮ್ಗೆ ಇವಾಗ ಅವ್ರೆಲ್ಲ ಬಂದು ಹಿಡ್ಕೊಂಡು ಅಡ್ಕೊಂಡು ಹೋಗಿದ್ರೆ ನಮ್ ಮನೆಗೆ ಎಲ್ಲರೂ ವಾರ ಸಟ್ಲ ಹೋಗ್ತಾರ. ತಿರ್ಗಿ ಯಾವ ಮಣ್ಣಿಗೆ ಬಂದಿದ್ದಿ ಅಂತಾರ. ಯಾರು ಹೋಯ್ತಾರೆ? ಅವ್ರ ಮಕ್ಳು, ಅವ್ರು ವೆಂಕಟೇಶ, ಆಮೇಲೆ ಇವ್ರು ಪಾಪಯ್ಯ ಇವ್ರೆಲ್ಲಾನ. ನಾನೇ ಎಲ್ಲ ಮಾಡಿರೋದು, ವೆಂಕಟೇಶನೇ ಮಾಡಿರೋದು ನನ್ ಫೋನು. ಯಾಕೆ ಹೂಯಕ್ ಹೋಗ್ತಾರೆ ಈಗ? ಅಲ್ವಾ 4 ತಿಂಗಳಿಂದ ನಿಮ್ಮ ಅವ್ವ ಎಲ್ಲ ಬಂದಿದ್ರಲ್ಲಪ್ಪ, ಅವ್ವ ಎಲ್ಲ ಮಣ್ಣಿಗೆ. ನಾವು ಚಿತ್ರದುರ್ಗ ಹೋಯ್ದ್ವಲ್ಲ. ಬಂದಿದ್ರಲ್ಲ. ಬಂದೆಲ್ಲ ಆದ್ಮೇಲೆ ಮಣ್ ಮಾಡಿ ಬಂದಿದ್ದು. ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ ತಗ್ಗಿಸೋ. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಏನ್ ಆಮೇಲೆ ನಾನು ಕತೆ ಹೇಳ್ತಾ ಇದ್ದೀರಾ? ಬಾಳೆಹಣ್ಣು ಗುಂಡಿ ಮೇಲೆ ಇಟ್ಟಿರೋದು, ಗುಂಡಿ ಮೇಲೆ ಮಣ್ಣು ಮುಡಿ ಇಕ್ಕಿರೋದ, ಒಳಗಡೆಗೆ ಎದ್ದು ಕುತ್ಕೊಂಡ್ ತಕ್ಕಂತಿದ್ದಿತ್ತ. ಹೂ ಕಣ್ಣು ಮಾಮ. ಬಯಲ್ ಗಿಲ್ತ ನಾನು ನನಗೆ ಹಿಡ್ದೈತೆ ನೋಡೋಣ. ಮಗ ಮಗ ಅಲ್ಲಿ ಏನಿದೆ ಬೆಳಿಗ್ಗೆ ಇದು ಹೋಟೆಲ್ ಇದೆ. ಹಲೋ ಹಲೋ ಸ್ವಾಮಿ, ನನಗೆ ಫೋಟೋ ನೋಡಿ ಇನ್ನಲ್ಲ. ಅದನ್ನೇ ಈಗ ಆಮೇಲೆ ಕಾಯಿ ಬಾಳೆಹಣ್ಣು ತಿಂತಿದ್ದಲ್ಲ, ತಿರ್ಗಿ ಎಬ್ಬರ್ಸನ್ ಕರ್ಕೊಂಡ್ ಬಂದ ಮನೆಗೆ. ಓಡಾಡ್ಕೊಂಡಿತ್ತು. ಮೊನ್ನೆ ಎಲ್ಲ ಪೆನ್ಷನ್ ಬಂತು, ಪೆನ್ಷನ್ ತಂದಿತ್ತಪ್ಪ. ರಾತ್ರಿ ಮನೆ ಕಂಡಿದ್ದೆ, ಬೆಳಗಿನ ಜಾವ ಹಾಲ್ ಕರೆಗೆ ಅಂತ ಎದು ಮಕ್ಕ ನೋಡಿದ್ರಿ ಮಾಮ ಮಾರಾಡ್ದಿಲ್ಲ ಅಪ್ಪ. ಹೊಸ ಮೊನ್ನೆ 2-3 ತಿಂಗಳಾಗ ಮಾರ್ದ ಅಂದ್ರಿ. ಅಯ್ಯೋ ಹೊಸ ಅಲ್ಲ ಕಡೆ ನಮ್ಮ ಅಪ್ಪ. ಈಗ ನಮ್ಮ ಊರಿಗೆ ಹೇಳ್ತಿದ್ದಾಳೆ ವೆಂಕಟೇಶ್. ಮಗು ಹೇಳ್ತೀನಿ, ಮಗು ಹೇಳ್ತೀನಿ. ಅಲ್ಲಿ ಅಗ್ಗೇರಿಗೆ ಹೋಯ್ತಿ, ನಮ್ ಅದೇ ಹುಷಾರಿಲ್ವಲ್ಲ ನಮ್ಮ ಅಣ್ಣರಿಗೆ. ಅಲ್ಲಿ ಅಗ್ಗೇರಾಗಿ ಮೆಡಿಕಲ್ ಕಾಲೇಜ್ ಐತೆ, ಫೋನ್ ಮಾಡ್ತೀನಿ ತಳಿ ನೋಡೋಣ, ಹೇಳ್ತೀನಿ ವೆಂಕಟೇಶ್. ಅಲ್ಲ ಮಾಮ, ಅಲ್ಲ ಇವಾಗ ಕುಡಿಯೋದ್ ಬಿಟ್ಟಿದ್ದಲ್ಲ, ತಿರುಗಿ ಕುಡಿಯೋದ್ ಕಲ್ತಿದ್ಯಾ? ಈಗ 8:30 ಮಣ್ಣು ಮಾಡಿಕೊಂಡಿದೀವಿ. ಆಮೇಲೆ ರಾವು ಕಾಲ ಅಂತೆ ಬಂದ್ಬಿಡು, ಸೀದಾ ಮಣ್ಣು ಮಾಡ್ಬಿಟ್ಟು ಹಂಗೆ ಮಟನ್ ಬೇಯಿಸಿದೀನಿ, ಊಟ ಮಾಡ್ಕೊಂಡು ಹೋಗ್ಬಿಡ. ನಾವು ಮಟನ್ ಮಾಡಿಸ್ತೀನಿ. ತಿರುಗಿ ಕುಡಿಯೋದ್ ಕಲ್ತಿದ್ಯಾ? ತಾಯಿನಾಕೆ ನನಗ್ ಮೊದ್ಲು ನನಗ್ ಮೆಟ್ಲ ಹೊಡ್ಕೋಬೇಕು. ನಮ್ನಿಂದ ತಿಕ್ಕಲ್ ನನ್ ಅಯ್ಯೋ ಮಾತ್ರೆ ಕೊಡು. ದುಡ್ಡು ಕೊಡ್ಬೇಕಾಯ್ತು ಬಾರಂಗಡಿಗೆ. ಗುಬ್ಬಿಗಟ್ಟಗ ಏನ್ ಸಾವ್ಕಾರ ನೀವ್ ಹೆಂಗ್ ಅಂದ್ಬಿಟ್ರೆ ಹೆಂಗ್ ಹೇಳಿ? ನೀವ್ ಹಿಂಗ್ ಮಾಡ್ಬಿಟ್ರೆ ಹೆಂಗೆ? ನಮ್ ಜೀವನ ಹೆಂಗೆ ಏನು ಎತ್ತ? ನೀವ್ ಬೆಳಗ್ಗೆ ಬಂದ್ ಬಾರ ಕುಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಹೆಂಗ್ ಸ್ವಾಮಿ? ಇಲ್ಲಿ ನ್ಯಾಯ ಮಾಡೋರು ಯಾರು? ಪಂಚಾಯತಿಗೆಲ್ಲ ಬಂದ್ ಕುಂತವ್ರೆ. ನೋಡ್ರಿ ಆ ಕಡೆ ಬಂದೈತೆ, ಆ ಕಡೆ ದನ ಕತ್ಕೊಂಡೋಗಿರೋರು ಬಂದವ್ರೆ, ಈ ಕಡೆ ದನಿನವ್ರು ಬಂದವ್ರೆ. ನಿಮ್ಗೋಸ್ಕರ ನ್ಯಾಯ ಮಾಡಕ್ ಕುಂತಿದೀವಿ. ನೀವ್ ಗುಬ್ಬಿಗೇಟ ಕೂತ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ? ಇಲ್ಲಿ ನ್ಯಾಯ ಮಾಡಕ್ ಬರ್ಬೇಕು ಸ್ವಾಮಿ. ನೀವ್ ನ್ಯಾಯ ಮಾಡಕ್ ಬಂದ್ರೆ ಸ್ವಾಮಿ ಅಲ್ವಾ ಸ್ವಾಮಿ ಜಲ್ದಿ ನ್ಯಾಯ ಆಗೋದು, ತೀರ್ಮಾನ ಆಗೋದು. ಆಮೇಲೆ ನ್ಯಾಯ ತೀರ್ಮಾನ ಖಂಡಿತ ನಾವು ನ್ಯಾಯ ಮಾಡೋರಲ್ಲ ಸ್ವಾಮಿ. ನ್ಯಾಯ ಮಾಡೋರಪ್ಪ. ಯಾವ್ದಾರು ಬೇರೆ ನಂಬರಿಗೆ ಮಾಡಿದ್ರೆ ನೋಡಿ. ನೀವ್ ಯಾರು ಹೇಳಿ?
ನರಸಿಂಹರಾಜು. ಯಾವ ಊರು? ಬಳ್ಳಾಪುರ. ಯಾವ ಊರ ಹತ್ರ ಬರೋದು ಹೇಳ್ರಿ ಅದು? ಬೂನಹಳ್ಳಿ. ರೇ ಅಲ್ಲ ರೀ, ಯಾವ ಸ್ಟೇಟ್ ಅಲ್ಲಿ ಬರೋದದು? ತಮಿಳ್ನಾಡು. ಇದು ತುಮಕೂರು. ಕರ್ನಾಟಕ. ಕರ್ನಾಟಕ. ಮತ್ತೀಗ ಮೊದ್ಲೇ ಹೇಳಕ್ಕೆ ಏನಾಗೈತಯ್ಯೋ, ನಮ್ಮನ್ ಬಾಯಿಗೆ ಏನಾನ ಯೋಲಿಕೊಂಡಿದ್ದ. ಮತ್ತೀಗ ನರಸಿಂಹರಾಜು ಬಳ್ಳಾಪುರ ನಮ್ದು ರಾಂಗ್ ನಂಬರ್ ಇದು ಅಂತ ಹೇಳಕ್ ಆಗಲ್ವಾ? ಫೋನ್ ಮಾಡಿದ ತಕ್ಷಣ ನಾವ್ ಅಷ್ಟ್ ಮಾತಾಡ್ತಿರ್ತೀವಿ, ಸುಮ್ನೆ ಬಾಯಿಗೆ ಏನ್ ಇಕ್ಕೊಂಡಿರ್ತೀವಿ? ಯೋಲ್ಗಿಲ್ ಇಕ್ಕೊಂಡಿರ್ತೀಯ? ಓಯ್, ಅನ್ನ ತಿನ್ನ ಮಾತಾಡು. ಒಂದೇ ಒಂದ್ ನಿಮಿಷ ಹೊತ್ತು ಏನು ಅಂತ ಮಾತಾಡಕ್ಕೆ ಬಿಡು ಕೊಟ್ಟೇನೆ ನೀನು. ಇಲ್ಲಿ ನ್ಯಾಯ ಮಾಡಕ್ಕೆ ಅನ್ನ ತಿನ್ನೋದು ಹೇಳಕ್ತಿನಕೋನ ಇಲ್ಲಿ ನ್ಯಾಯ ಮಾಡಕ್ ಜನ ಮುಚ್ಚ ಬಾಯಿ ಲೋಪ ಮಗನೇ. ನಮ್ಮನ್ನ ಯಾಕೆ ಇಲ್ಲಿ ಬೋಯ್ತು ಹೋದ್ರು ಕಣಪ್ಪ. ನೀವಿನ್ನ ಬದುಕಿದ್ದೀರಾ? ಏನು ದೇವ್ರು ಇನ್ನ ಕರ್ಕೊಂಡಿಲ್ವಲ್ಲಪ್ಪ ಅವ್ರ ಪಾದಕ್ಕೆ. ಅಲ್ಲ, ಈ ತರ ಸೌಂಡ್ ಯಾಕಿದಾದ್ರೆ ವಯಸ್ಸಾದ ಜೀವಗಳು ಹೆಂಗೆ ಬದುಕಿರ್ತಾವ ಮನೆಗೆ ಅಂತ. ಏನ್ ಸೌಂಡು ನೋಡ್ರಿ, ಆಗಿಂದ ಇದು ಗ್ಯಾಸ್ಟ್ರಿಕ್ ಅಂತ ಏನೋ ಇದು ಮಾಡಿದ್ದು. ಅವೆಲ್ಲ ಮಾಮೂಲಿ ಅಲ್ವನಪ್ಪ ಮನುಷ್ಯರಿಗೆ. ನಿಮ್ಮನೆ ತಾತಯ್ಯರು ಎಷ್ಟು ದಿನಕ್ಕೆ ದೇವ್ರ ಪದ ಸೇರ್ಕೊಂಡ್ರಪ್ಪ ಅವ್ವ? ಅವ್ರೇ ಕಣಪ್ಪ. ಇನ್ನ ಏನೋ ಪುಣ್ಯ ಮಾಡಿದ್ರು ಬಿಡಿ. ಸ್ವಲ್ಪ ಹೇಳಿ ಅವ್ರಿಗೆ, ನಿಮ್ ಮಗಳಿಗೆ. ಏನಂತಾನಪ್ಪ? ಅಲ್ಲ, ಈ ಟೈಪ್ ಹಿಂಗೆಲ್ಲ ಬ್ಯಾಡ್ರಮ್ಮ, ಮಕ್ಳು ಮರಿ ದೊಡ್ಡವಾದ್ಮೇಲೆ ಇವೆಲ್ಲ ಬಿಟ್ಬಿಡು. ನೀನು ಇಷ್ಟೆಲ್ಲ ಮಾಡಿ ಬಾಡಿಗೆ ಬರಂಗ್ ಮಾಡಿ, ನಿನಗ್ ಪಿಂಚನ್ ಬರಂಗ್ ಮಾಡಿ, ಬಿಲ್ಡಿಂಗ್ ಮನೆ ಮಾಡಿ ಎಲ್ಲ ಎಲ್ಲ ಮಾಡ್ಕೊಟ್ಟು ಆದಿತ್ಯ ಮಾಡ್ಕೊಟ್ಟು ಹೋಗ್ಯವ್ರೆ. ನೀನ್ ಇದೆಲ್ಲ ಬಿಟ್ಬಿಡಮ್ಮ, ಬೆಲೆ ಸಿಗಲ್ಲ ಅಂತ ಹೇಳ್ಬೇಕು ನೀವು. ಹೌದಾ? ನಾನು ಬಂದೆ 2 ವರ್ಷದಿಂದ ಮಡಿಕೊಂಡಿದ್ದೆ ಅಂತ ಅಳ್ತಾವ ಮಡಿಕೊಂಡಿದ್ದೆ ಅಂತ ಹೇಳ್ತಾವಲ್ಲ. ಒಂದ್ ಸ್ವಲ್ಪ ಏನೋ ವ್ಯವಹಾರ ಮಾಡ್ಬೇಕು ಅಂತೇಳಿ 8 ಲಕ್ಷ ದುಡ್ಡು ಇಸ್ಕೊಂಡು ಹೋಗಿದ್ದೀರಂತೆ. ಅವ್ರ ಹತ್ರ, ನನ್ನ ಮಗಳು ಹತ್ರ, ಪಾರು ಹತ್ರ. ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ತಾಯಿ ತಂದೆ ಕುಟುಂಬದಲ್ಲಿ ನೀವು ಆರೋಗ್ಯ ಅದೇನೇ ಹೇಳ್ತಾರೆ. ಕುಟುಂಬದಲ್ಲಿ ನೀವು ಹುಟ್ಟಿದ ಹೆಣ್ಮಗ ಆಗಿದ್ರೆ ಅವ್ರನ್ನೂ ಕರ್ಕೊಂಬನ್ನಿ. ನಾನು ಅವ್ರ ಮಕ ನೋಡಿದ್ರೆ ನಾನು ಇದಕ್ಕೆ ಬರ್ರಿ ಅಂತ 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 ಅಂದ್ರೆ ಬರ್ತೀನಿ. ನೀವು ಎಲೆ ಅಡಿಕೆ, ಬಾಳೆಹಣ್ಣು, ಅಕ್ಕಿ, ದಕ್ಷಿಣೆ ನೀವು ಇಕ್ಕಿ. ನಾನು ಎಲೆ ಅಡಿಕೆ, ಬಾಳೆಹಣ್ಣು, ದಕ್ಷಿಣೆ ಎಲ್ಲ ಇಕ್ತೀನಿ. ಈ ತುಮಕೂರಿಗೆ ಬರ್ರಿ ನೀವು ನಿಮ್ಮೂರಿಂದ. ಇಲ್ಲಿ ಅಗ್ರಾರದಾಗ ಶನಿಮಹಾತ್ಮ ದೇವಸ್ಥಾನ ಇದೆ. ಅಲ್ಲಿ 3 ಸಲ ಪ್ರಮಾಣ ಮಾಡಿ ನಾನು ಮಾಡ್ತೀನಿ. ನಿನ್ ಬಾಯಿಗೆ ಮಣ್ಣಾಕ ನನ್ ಬಗ್ಲು ಹಾಳು ಮಾಡಿ ಅವಳು ದುಡ್ಡು ಇಸ್ಕೊಂಡು ಹೋಗಿ ಅಲ್ಲಿ ಪ್ರಮಾಣ ಮಾಡೋದಂತೀಯಲ್ಲ, ನಿನ್ ಕಣ್ಗೆ ಅಕ್ಕಿ ಇಕ್ಕ. ಇವಳು ಅಂತ ದೊಡ್ಡ ಮುಂಡಿ ಅಲ್ಲ. ನಾವು ಚಪ್ಲಿ ತಗೊಂಡು ಬಡದ್ಬಿಡ್ತೀನಿ ನೋಡು. ವಯಸ್ಸಾದವ್ರಿಗೆ ನಮ್ಗೆ ಅಯ್ಯೋ ಅನ್ಸ್ಕಂತೇನೋ. ಈಗ ನನ್ನ ಮಗಳನ್ನ ಹೆಂಗ ಗಂಡಸತ್ತಗಳು ಹೆಂಗ ಮದುವೆ ಆಗೋನಿ, ಅವಳಿಗೊಂದು ಬಾಳ್ ಕೊಟ್ಟವನಿ ಅಂತ ನಾವು ಖುಷಿಯಾಗಿದ್ರೆ ಈಗ ಆಲೆ ಹೇಳ್ತಾವ ದುಡ್ಡು ಇಸ್ಕೊಂಡು ಎಲ್ಲ ಇಸ್ಕೊಂಡು ಈಗ ಆಲೆ ಈಗ ಅವಳು ಇವಳು ಪ್ರಮಾಣ ಮಾಡ್ತೀನಿ ಅಂತೇನೋ. ಕೊಡ ನಿನ್ ಹೆಂಡತಿ ಕೈಲಿ ಫೋನ್ ಮಾತಾಡ್ತೀನಿ ನಾನು. ಬಂದು ಏನಿಲ್ಲ, ನಿಮ್ ಊರಿಗೆ ಬಂದು 3 ಕಾಸು ಹರಾಜ್ ಹಾಕ್ಬಿಡ್ತೀನಿ. ಕೊಡೋ ಫೋನು, ಆ ವಿಶಾಲಮ್ಮ ಕೊಡೋ. ಗಟ್ಟಿ ಅಮ್ಮ ಅಮ್ಮ ಹೇಳೋ ಹೇಳೋ. ಅಲ್ಲ, ಒಂದ್ ಸ್ವಲ್ಪ ಬೆಲೆ ಗೌರವ ಕೊಟ್ಟು ಮಾತಾಡಿ. ಏನ್ ಬೆಲೆ? ನಾನೇನೋ ದೊಡ್ಡ ಮನುಷ್ಯ ಅಂತ ಹೇಳ್ಬಿಟ್ಟು ಮಾತಾಡಿದ್ರೆ ಪ್ರಮಾಣ ಮಾಡ್ತೀನಿ ಅಲ್ಲೇ ಇಲ್ಲಿ ಅಂತೀಯ. ನೀನ್ ಹೆಂಡತಿಗೆ ಫೋನ್ ಕೊಡೋ, ಮಾತಾಡ್ತೀನಿ ನಾನು. ಕೊಡ್ತೀಯ? ಮನೆ ಬಾಕ್ಲಿಗೆ ಬರಲ್ಲ ಬೆಳಿಗ್ಗೆ. ಏನ್ ಮಾಡೋದು? ಎಲ್ಲ ಸ್ವಾಮಿ ಎಲ್ಲ ಅದರಿಂದ ಮನಿಕೊಂಡು ರಾಜಕೀಯ ಹೋದ್ರೆ ಅಲ್ಲಿ ಬೇರೆ ಉಚ್ಚೆಗೆ ಬರ್ತಾರೆ. ಏನ್ ಮಾಡೋದಿದೆ? ಇಲ್ಲಿ ಬಂದು ರಾಜಕೀಯ ಹೋಗುವಂತಾರೆ. ಮಾತಾಡೋ, ನಂಗೊಂದ್ ಸ್ವಲ್ಪ ಜೋರಾಗಿ ಮಾತಾಡ್, ಕಿವಿ ಕೇಳ್ಸಲ್ಲ. ಅಜ್ಜಿ, ನೀನು ಒಬ್ಬನೇ ಹುಟ್ಟಿದ್ ಮಾತಾಡು. ನಮ್ಮ ಮನೆಗೆ ವಯಸ್ಸಿಗೆ ತಕ್ಷಣ ಮಾತಾಡಜ್ಜಿ ನೀನು. ಆಮೇಲೆ ರೇಸ್ಗೆ ತಗೊಂಡ್ 2 ರೇಸ್ಗೆ
ಕಾಯಿ ಚಿಪ್ಪ ಬಿಟ್ಟು ಮಕ್ಕ ಕೊಡ್ತೀನಿ. ರೇ ನನ್ನ ಕೈ ನೋಡು, ನನ್ನಂತ ಕೈಲಾಗಿದೆ ಅಜ್ಜಿ ಕೈಲಿ ನೀನು ಸಿಕ್ಬಿಟ್ರೆ ಬೋಳಿ ಮಗನೇ ನೋಡು. ನನ್ನ ಮಗಳು ಹಾಳು ಮಾಡಿ ನನ್ನ ಮಗಳು 4-5 ವರ್ಷದಿಂದ ಮಡಿಕೊಂಡು ಎಲ್ಲ ದೋಳ್ತಾವ, ತಿಂದು ತೇಗಿ ಹೇಳ್ತಾವ ಎಲ್ಲ ಆಯ್ತು. ಬಾಯ ನಿಮ್ಮವನು ಮುಚ್ಚಿಗೆ ನಾನು ಗುಂಜಿಕ್ಕ ನಿಮ್ಮ ಅಮ್ಮನ್ ಮುಚ್ಚಿ ಮಡಿಕಾಕ್ ಹೋಗ್ರಂತೆ ಇವ್ ನಮ್ಮನ್. ನಮ್ಗೆ ಇಲ್ಲಿ ಮೂರನೇ ಮಳೆ ಬಂದ್ರೆ ಎಲ್ಲ ತೊಟ್ಟಿ ಕಿಕ್ಕ ಮನೆ ಮಡಿಕಣಕ್ ಬೇಕಲ್ಲ ನಮ್ಗೆ. ನಿಮ್ಮ ಅನ್ನ ತಿನ್ನ ಮಾತಾಡು. ನಾನೇನೋ ಹೋಗ್ಲಿ ಬಿಡು, ನನ್ನ ಮಗಳು ಎಲ್ಲ ಚೆನ್ನಾಗೋಳ ಅಂತ ನಾನೇನೋ ಮಾತಾಡ್ಸೋಣ ಅಂತ ಮಾಡಿದ್ರೆ ಬೋಳಿ ಮಗನೇ ಇಷ್ಟೆಲ್ಲ ಮಾಡ್ತೀನೋ? ಹಾ ಕಮ್ಮಿ ಕುಡೀರಿ, ಯಾವ್ದೋ ಬಿಟ್ಟಿ ದುಡ್ಡು ಸಿಗ್ತದೆ ಅಂತ ಕುಡಿದು ಎದ್ದೆಲ್ಲ ಮರ್ಯಾದೆಲ್ಲ ಮರ್ಯಾದೆ ಕಳಿಬೇಡ್ರಿ. ಏಯ್ ನಿನ್ ಬಾಯಿ ಮಣ್ಣಾಕ. ನಿಮ್ಮ ಯಾವ್ದಾನ ಇದನ್ನ ಕೆರೆವಾಗ ನೀರೆಲ್ಲ ತಮ್ಮನ್ ಬಕೆಟ್ ನೀರು ಕುಡ್ಸಕ್ಕೆ ದುಡ್ಡು ಕೊಟ್ಟು ಪ್ರಪಂಚದಾಗ ಎಲ್ಲ ಮಾಡ್ತೈತೆ, ನಾವ್ ಒಬ್ಬರೇ ಮಾಡ್ತಾ ಇಲ್ಲ ಕಳಲ್ಲ. ಮುದುಕಿ ಮುಟ್ಟಿ ಗೋಂಟ್ರಿ ಮುಟ್ರಿ ಪುಟ್ರಿ ಪುಬಳಿ ಕಮಳಿ ಪುಬಳಿ ಪುಬಳಿ ತುಲಪ್ಪ ತುಲ ಅದೇನ್ ಮಾತಾಡ್ತಾರ ನನ್ ಟಿಕ್ಕಿಟ್ ಹಿಡ್ದು ಇದು ತುಲಪ್ಪ ತುಲ ಉಲ್ಕ ಮೆಂಡಿ ಮುಂಡೆ ಉಕಳಿ ಮುಂಡೆ ನಿನ್ ಬಾಯಿಗೆ ಮಣ್ಣಾಕ. ಏಯ್ ಅನ್ನ ತಿನ್ನ ಮಾತಾಡು. ನೀನ್ ಹೋಗೋದಾರೆಗೆ ನೋಡಲ್ಲ, ಒಂದಲ್ಲ ಒಂದ್ ದಿವಸ ನನ್ ಸಾಪ ತಡ್ದೇ ಇರಲ್ವೋ, ನಿಮ್ ಮನೆ ಹಾಳಾಗೋಗ, ನಿನ್ ಆಕ್ಸಿಡೆಂಟ್ ಆಗೇ ಆಗ್ತಿ ನೀನು. ಏಯ್ ಆಕ್ಸಿಡೆಂಟ್ ಆದ ನನಗೆ ನಿನ್ಗೆ. ಹಲೋ ಎಲ್ಲಿದ್ದೀರಾ ಅಂದ್ರೆ? ಯಾರು ಹೇಳು? ನಾನ್ರಿ ಇಲ್ಲಿ ಇವ್ರು ಯಾರೋ ಸಾಹೇಬ್ರುಗಳು ಈಗ ಮಂಗ್ಳೂರ್ ಕಡೆ ಅವ್ರೆ. ಎಲ್ಲಿ? ಇಲ್ಲಿ ಅದು ಇದು ಎತ್ತಿನ ಒಳ್ಳೆ ಮಾಡ್ಸಕ್ ಬಂದವ್ರ ಕೆಲ್ಸ. ಅವ್ರು ಕರ್ಕೊಂಬಂದ್ ಹಲೋ ನಮ್ಮ ಮನೆ ಇವಾಗ ನಮ್ಮ ಮನೆಗೆ ಹಾಕಿ ಜಗಳ ಆಡಿ ಕಳ್ಸೋದು ಬಸ್ ಸ್ಟ್ಯಾಂಡ್ ಮನೆ ಕಂಡಿದ್ದೀವಿ. ನಿಮ್ಮ ಅವ್ ಫುಲ್ಲಾಗಿ ಚಾಯ್ ಮುಂಡೆ ನೋಡು ಅಂದ್ರೆ ಕರ್ಕೊಂಡ್ ಕೇಳಿಸ್ಬಿಡ್ತೀನಿ. ನೋಡು ಅಂದ್ರೆ ನೋಡು, ನನ್ನ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಜಾಸ್ತಿ ಅಯ್ಯೋ ಅನ್ಸ್ಕೊಂಬಿಡ. ನಂಗೆ ಎದೆ ನೋವು ಸ್ಟಾರ್ಟ್ ಆಗಿದೆ, ನಂಗೆ ಜಾಸ್ತಿ ಮಾತಾಡಕ್ಕಾಗಲ್ಲ. ನೀನ್ ಯಾವಾಗ ಬರ್ತೇನೆ, ನಾನು ಯಾವಾಗ ನೀನ್ ನೋಡ್ತೀನಿ ಅನ್ಸ್ಬಿಡೈತೆ. ಇಲ್ಲಿ ನಮ್ಮ ಮನೆಗೆ ನಮ್ಮ ಹೆಂಗಸರು ಕಸಿ ಪರಿಕೆತ ನಿಮ್ಮ ತುಳು ಕೇಸವ್ರು ನನ್ನ. ಯಾಕೆ ಇಲ್ಲಿ ನಮ್ಗೆ ಚಳಿ ಆಗೈತಲ್ಲ, ವೆದರ್ ಚೇಂಜ್ ಆಗೈತಲ್ಲ, ಚಳಿ ಆಗ ನಾನು ಯಾರ ಜೊತೆ ಮನೆ ಕಂಡ್ಲಿ? ನಿಮ್ಮ ತುಳ್ನೆ ಕೂಡೋಗಿ ನೀನ್ ಅವ್ರ ಜೊತೆ ಮನೆ ಕಂತೀಯ? ಅಕ್ಕನ ಜೊತೆ ನನ್ ಜೊತೆ ಯಾರು ಮನೆ ಕಂತಾರೆ ಹೇಳು? ಅದಕ್ಕೆ ಅದರ ಸರಿಯಾದ ಒಂದು ನಾಯಿ ನೋಡಿ ಕತ್ತೆ ನೋಡ್ಕೊಂಬಿಡು. ನಾಯಿಗಿಂತ ಚೆನ್ನಾಗಿದ್ಯಾ ನೀನೇ ಅಂತ ತಾನೇ ನಾನು ನಿನ್ನ ಹತ್ರ ನಿನ್ನ ಇಷ್ಟಪಟ್ಟಿದ್ದು. ಇಲ್ಲಿ ನಮ್ಮ ಅಕ್ಕ ಮದುವೆಗೆ ಬಂದಾಗ ನಿಮ್ಮ ಹೂ ಕೇಸ್ತಾರಲ್ಲಿ ನಾನು ಬಂದ ನರಸಿಂಹ ಏನಾಯ್ತು ಗೊತ್ತಿಲ್ಲ. ನಾವು ನರಸಿಂಹರಾಜು, ಅದೇ BN ನರಸಿಂಹರಾಜು ಲೇಟ್ ನರಸಿಂಹಪ್ಪ, ಬಳ್ಳಾಪುರ. ಬಳ್ಳಾಪುರ. ಕರೆಕ್ಟ್ ನಾನೇ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನರಸಿಂಹಣ್ಣ ಬದುಕೈತೆ, ನರಸಿಂಹಣ್ಣ ಬದುಕೈತೆ, ನಾನೇ. ನರಸಿಂಹಣ್ಣ ಬದುಕೈತೆ, ನರಸಿಂಹಣ್ಣ ಬದುಕೈತೆ, ನರಸಿಂಹಣ್ಣ ಬದುಕೈತೆ, ನರಸಿಂಹಣ್ಣ ಸ್ವಲ್ಪ ತಿಂಡಿ ತಿಂದಿನಪ್ಪ. ಅಂಕಲ್ ಸ್ಕೂಲ್ಗೆ ಹೋಗಿ ನೀನು ಆರ್ಡರ್ ರೀತಿಲ್ಲ ಆಡಿ ಬಾಡ್ ತಿನ್ನೋದ್ ಕಲ್ತೆ ನಂಗೆ. ಆಟ ಆಡಕ್ ಹೋಗ್ಬೇಡ, ಮೊಬೈಲ್ನಾಗ ಆಟ ಆಡಕ್ ಹೋಗ್ಬೇಡ, ತಿಕ್ಕಿ ಹಿಡಿದಿದ್ ಮೊಬೈಲ್ನಾಗ ಆಟ ಆಡಿರಿ. ನರಸಿಂಹಣ್ಕಲ್ ಓ ನೀವು ಸತ್ತಾಗಿದ್ದೀರಾ ಅಂದಿದ್ರೆ ನನ್ಗೆ ಗೊತ್ತು. ನಮ್ಮ ಅಂಕಲ್ ಸಾಯಲ್ಲ ಇಷ್ಟು ಬೇಗ. ಅವ್ರು ಇನ್ನು ಎಷ್ಟು ಜನ ಮನೆ ಹಾಳು ಮಾಡ್ಬೇಕು ಆಮೇಲೆ ಸಾಯೋದು. ನಿನ್ನ ಹೆಸರೇನಪ್ಪ? ಶೈಲಜಾ. ಏನ್ ಸಮಾಚಾರ? ತಿಂಡಿ ಆಯ್ತನಮ್ಮ? ಅಂಕಲ್ ನಮ್ಮ ಮನೆಗ್ ಬರಲ್ವಾ ಅಂಕಲ್? ಇಲ್ಲಮ್ಮ, ಏನ್ ಕೊರಕ್ ಹೋಗ ನಾನು ಹಿಂಗೆ ಅತ್ತಾಯ್ತ ಓಡಾಡ್ಕೊಂಡು ಮನೆಗೆ ಏನ್ ಕೊರಕ್ ಹೋಗ ನಾನು. ಇದು ಯಾವ ಊರು ಹೇಳಿ ನಿಮ್ದು? ನಂದು ಬಿದ್ರಕಟ್ಟೆ. ಬಿದ್ರಕಟ್ಟೆ ಕಾವಲ್ಲ, ಅದೇ ಎತ್ತಿ ಎಲ್ಲ ಆಗ್ತಾ ಐತಲ್ಲ. ಏನಪ್ಪ ಸಮಾಚಾರ? ನಿಮ್ಮ ಅಪ್ಪಾಜಿ ನಿಮ್ಮ ಅಮ್ಮ ಎಲ್ಲ ಚೆನ್ನಾಗವ್ರ? ಅಪ್ಪಾಜಿ ಗಾಡಿಗೆ ಹೋಗಿದ್ದಾರೆ. ನೀನ್ ನಮ್ಮ ಅಮ್ಮ ಒಂದೇ ಇತ್ತು ಬರ್ತೀರ ಅಂತ ಅಮ್ಮ ಕೇಳು ಅಂತು. ಅಮ್ಮ ಒಂದೇ ಐತಂತೆ, ಬರ್ತೀರಾ ಮನೆಗೆ? ಹುಷಾರಿಲ್ವಾ? ಅಲ್ಲ ನಮ್ಮ ಮನೆಗ್ ಕೇಕ್ ತಗೊಂಡ್ ಬರ್ತೀರಾ? ಹುಷಾರಿಲ್ವ ನಿಮ್ಮ ಅಮ್ಮರ್ಗೆ? ಹುಷಾರೈತೆ. ಅಲ್ಲ ಕರಿ, ಅಪ್ಪ ಇಲ್ವಲ್ಲ, ನರಸಿಂಹ ಅಂಕಲ್ನ ಫೋನ್ ಮಾಡಿ ಕರಿ ಅಂತು. ಅದಕ್ಕೆ ಕೇಕ್ ತಗೊಂಡ್ ಬನ್ನಿ ಅಂಕಲ್ ನಂಗೆ. ಕೇಕ್ ತಗೊಂಬಿಟ್ಟು ಬನ್ನಿ ನನ್ಗೆ.
ಏನಕ್ಕೆ? ನಮ್ಮ ಅಮ್ಮಂಗೆ ತಿನ್ನಕ್ಕೆ, ನಂಗೆ ತಿನ್ನಕ್ಕೆ. ನಿಮ್ಮ ಅಪ್ಪಾಜಿಗೆ ಫೋನ್ ಮಾಡಂಗ ನಮ್ಮ ರಾಂಗ್ ನಂಬರಿಗೆ ಮಾಡಿದ್ರ ನೋಡಿ. ನೀನು ನಮ್ಮ ಅಪ್ಪಾಜಿ ಇದ್ದಂಗೆನೆ. ಓಯ್ ಆ ಅಪ್ಪಾಜಿ ಅಲ್ಲ ಅಂಕಲ್. ಅದೇನೆ ಅಪ್ಪಾಜಿ ಇದ್ರು ಅಂಕಲ್ ಅಂತ ಅಂದ್ರು ನೀವು ಅಪ್ಪಾಜಿ ಇದ್ದಂಗೆನೆ. ನಮ್ಮ ಹೇಳ್ಕೊಟ್ಟಿದೆ ಆತರ. ಅವ್ರನ್ನು ಅಪ್ಪಾಜಿ ಅಂತಾನೆ ಕರಿಯಪ್ಪ. ನರಸಿಂಹ ಅಂಕಲ್ಗೂ ಅಪ್ಪಾಜಿ ಅಂತಾನೆ ಕರಿಯ. ಅಪ್ಪಾಜಿ ಅಪ್ಪಾಜಿ ನೀನ್ ಬರ್ದಮ್ಮ ನಿಮ್ಮ ಅಪ್ಪರಿಗೆ ಫೋನ್ ಮಾಡು. ಇಲ್ಲ ಅಂಕಲ್ ನೋಡ ಅಪ್ಪಾಜಿ, ನರಸಿಂಹ ಅಪ್ಪಾಜಿ. ನಾನು ಪ್ರೀತಿಯಿಂದ ಪಪ್ಪ ಅಂದ್ಲಾ. ಪ್ರೀತಿಯಿಂದ ಪಪ್ಪ ಅಂದ್ಲಾ. ಯಾಕೆ? ನಾನು ಇನ್ನು ಪಾಪು ಅಲ್ಲ, ನನ್ಗೆ ಅಲ್ಲೇ 38 ವರ್ಷ. 38 ವರ್ಷ? ಏನಪ್ಪ ಈ ಕತೆ? ನನಗೆ ಹತ್ರ ಬಂದೈತೆ ತಿಕ್ಲು. ಏನ್ ಹಿಂಗಾದ್ರೆ ಏನ್ ಮಾಡೋಣ ನಾವು? ಒಬ್ರು ಮಾತಾಡ್ಸಂಗ ಆಗ್ಬೋದ್ರು ನನ್ನ. ಜನ ಒಂಟಿ ಆಗ್ಬೋದೇ ನಾನು. ಅಪ್ಪಾಜಿ ಸುಮ್ನೆ